ಇಡೀ ಭಾರತದಲ್ಲಿ ಅಸಾಮಾನ್ಯ ವಿದ್ಯಾವಂತ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಫೇಲು. ಭಾರತದಲ್ಲಿ ಅತ್ಯಂತ ಹೆಚ್ಚು ಓದಿದ, ಅತ್ಯಂತ ಹೆಚ್ಚು ಬುದ್ಧಿವಂತ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದೊಂದು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಿಯಾಗಿಬಿಟ್ರೆ ಮುಗಿಸಿಬಿಡ್ಬೇಕಲ್ಲ. ಇವ್ರನ್ನ ಯಾಕೆ ಬಾಪೂಜಿ ಅಂತ ಕರೀತಾರೋ ಅವ್ರನ್ನ ನೇತಾಜಿ ಅಂತ ಕರೀತಾ ಇದ್ರು. ಈ ಮುಗಿಸುವ ಕಾರ್ಯಕ್ರಮದಲ್ಲಿ ಅವರೇ ಪ್ರಾರಂಭ. ಈ ನಿಜ ಮಹಾತ್ಮ ಬಾಬಾ ಸಾಹೇಬ ಏನು ಹೇಳಿದರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತರು, ಕಾರ್ಮಿಕರು ಹಿಂಗೆ ಬರ್ತಾರಲ್ಲ, ಹಿಂದೂಗಳು ಬಂದಿದ್ರು, ಮುಸಲ್ಮಾನ ಜನಸಾಮಾನ್ಯರು ಬಂದಿರಲಿಲ್ಲ. ಆಗ ಗಾಂಧೀಜಿ ಮಾಡಿದ ಒಂದು ತಂತ್ರ, ಮಹಾತ್ಮ ಗಾಂಧಿ ಭಾವೈಕ್ಯತೆಯನ್ನು ಕೂಡಿಸಿ ಅಂತೇಳಿ ಒಡೆದ್ರು. ಹೇಗೆ ಅಂತೇಳಿ, ಡೆಲ್ಲಿಯ ಖಿಲಾಫತ್ ಚಳವಳಿಯ ಮೊದಲ ಅಧ್ಯಕ್ಷ ಮಹಾತ್ಮ ಗಾಂಧೀಜಿ. ಅದರ ರಿಫ್ಲೆಕ್ಷನ್ ಏನಾಯಿತು, ಮಲಬಾರಿನಲ್ಲಿ ಒಂದು ದೊಡ್ಡ ದಂಗೆ ಆಯಿತು. ಈ 2 ದಿವಸದಲ್ಲಿ ದಂಗೆ ಆಗುತ್ತೆ. ಅಲ್ಲಿ ದಂಗೆಯಾಗಿ 20,000 ಹಿಂದೂಗಳ ನರಭೇದ ಆಯಿತು. ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯನ್ನು ಬಗೆದರು. ಹೊಟ್ಟೆಯಲ್ಲಿರೋ ಮಗುವನ್ನು ಮೇಲೆ ಹಾರಿಸಿ ಹೀಗೆ ಖಡ್ಗವನ್ನು ಕೊಡಲಾಯಿತು. ನರಮೇಧ, ಭೀಕರ ನರಮೇಧ. ಮೊಹಮ್ಮದ್ ಅಲಿ ಜಿನ್ನನಿಗೆ ಫೀಡ್ಬ್ಯಾಕ್ ಏನಿದ್ರೆ ಅದೇ ಖಿಲಾಫತ್ ಚಳವಳಿ. ಗಾಂಧೀಜಿ ಒಮ್ಮೆಯೂ ಕೂಡ ದಲಿತರಿಗೆ ದೇವಸ್ಥಾನ ಪ್ರವೇಶ ಯಾಕಿಲ್ಲ, ದಲಿತರಿಗೆ ನೀರು ಯಾಕೆ ಮುಟ್ಟುತ್ತಾ ಇಲ್ಲ, ದಲಿತರಿಗೆ ಈ ಅನ್ಯಾಯವನ್ನು ಯಾಕೆ ಉಪವಾಸ ಕೂತಿಲ್ಲ.